ಗೋರಕ್ಷಕರ ಹೆಸರಲ್ಲಿ ದಂಧೆ. ಒಂದು ಗಾಡಿಗೆ 50,000 ರೂಪಾಯಿ ಕೇಳೋದು. ಅಸಲಿ ಮುಖವಾಡ ಕಳಚಿದ ಜನ. ದಿಲೀಪ್ ಬೆಳ್ಳೂರು ಎದಕ್ಕೆ ಕಳ್ಸ್ಯಾರ? ಹಸು ಗಾಡಿ ಬರ್ತೈತೆ ಹೋಗ್ರಿ ಅಂತ ಕಳಿಸಿದ್ರಣ್ಣ. ಕ್ಯಾಮ್ರಾ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರು. ಪುನೀತ್ ಗೌಡರ ಬರ್ಲು, ಪುನೀತ್ ಕೆರಳರ ಬರ್ಲು, ಯಾರ ಬರ್ಲು, ಡೆಕ್ಕದರ ಬರ್ಲು ಅವ್ರ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗೋರಕ್ಷಣೆ ಅನ್ನೋದು ಅತ್ಯಂತ ಸೂಕ್ಷ್ಮ ಮತ್ತು ಚರ್ಚಾಸ್ಪದ ವಿಷಯವಾಗಿ ಮಾರ್ಪಟ್ಟಿದೆ. ಗೋವಿನ ಮೇಲಿರುವಂತಹ ಭಾವನೆಯನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಗೋರಕ್ಷಣೆಯ ಹೆಸರಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ತಾ ಇರೋದು ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಬಜರಂಗ್ ದಳದ ಕಾರ್ಯಕರ್ತರು ಅಂತ ಹೇಳ್ಕೊಂಡಂತಹ ನಕಲಿ ಗೋರಕ್ಷಕರ ಅಸಲಿ ಮುಖವಾಡ ಕಳಚಿ ಬಿದ್ದಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದು ಇದಕ್ಕೆ ತಾಜಾ ಉದಾಹರಣೆ. ದನಗಳನ್ನ ಸಾಗಿಸ್ತಾ ಇದ್ದಂತ ರೈತರನ್ನ ತಡೆದು ದರ್ಪ ತೋರಿಸೋಕೆ ಹೋದಂತ ಈ ನಕಲಿ ರಕ್ಷಕರಿಗೆ ಸಾರ್ವಜನಿಕರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಹಸು ಗಾಡಿ ಬರ್ತೈತಿ ಹೋಗ್ರ ಅಂತ ಕಳಿಸಿದ್ದಾರೆ. ನಾವು ರೈತರು, ಗಾಡಿ ನಮ್ದು, ಮಾಲು ನಮ್ದು. ಅವ್ರಿಗೆ ಹೇಳ ದಿಲೀಪ್ ಬೆಳ್ಳೂರಿಗೆ ಸಂತೆಗೆ ಬಂದು ರೈತರದ್ದು ಸ್ವಲ್ಪ ವಿಚಾರಿಸಿ ಅಂತಂದು ಅವ್ರಿಗೆ ಅರ್ಥ ಆಗುತ್ತೈತೆ. ಅವ್ರ ಅಪ್ಪನ ದುಡ್ಡು ಅವ್ರ ಅಮ್ಮನ ದುಡ್ಡು ಹಾಕಿ ಮಾಡೋಣ ಗೊತ್ತಾಗುತ್ತಾ. ವೈರಲ್ ವಿಡಿಯೋದ ಆರಂಭದಲ್ಲಿ ಗೋರಕ್ಷಕರು ಅಂತ ಹೇಳ್ಕೊಂಡು ಬಂದಂತಹ ವ್ಯಕ್ತಿಗಳು ಕೈ ಮುಗಿದು ತಪ್ಪನ್ನ ಒಪ್ಕೊಳ್ತಿದ್ದಾರೆ ಮತ್ತು ಕ್ಷಮೆ ಕೇಳ್ತಿದ್ದಾರೆ. ಗಾಡಿಯನ್ನ ತಡೆದಿದ್ದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿಡಿಯೋಗಳಲ್ಲಿ ಮಾತ್ರ ದೊಡ್ಡದಾಗಿ ಮಾತಾಡ್ತೀರಾ, ಈಗ ಯಾಕೆ ಕೈ ಮುಗಿತಿದ್ದೀರಾ? ಗಾಡಿ ನಿಲ್ಸೋಕೆ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮನ್ನ ಇಲ್ಲಿಗೆ ಕಳಿಸಿದವ್ರು ಯಾರು ಅಂತ ತೀವ್ರವಾಗಿ ಪ್ರಶ್ನಿಸ್ತಿದ್ದಾರೆ. ವಿಚಾರಿಸ್ತಾ ಇದ್ದಂತ ಸಮಯದಲ್ಲಿ ಸಿಕ್ಕಿಬಿದ್ದಂತಹ ವ್ಯಕ್ತಿಯೊಬ್ಬ ತಮಗೆ ಬೆಂಗಳೂರಿನ ದಿಲೀಪ್ ಅನ್ನೋರು ಫೋನ್ ಮಾಡಿ ಹಸುವಿನ ಗಾಡಿ ಬರ್ತಾ ಇದೆ, ಹೋಗಿ ತಡೀರಿ ಅಂತ ಹೇಳಿದ್ದಾಗಿ ಒಪ್ಕೊಂಡಿದ್ದಾರೆ. ಸೊ ನಾವು ರೈತರು, ಗಾಡಿನೂ ನಮ್ದೆ, ಮಾಲೂ ನಮ್ದೆ, ಬೆಂಗಳೂರಲ್ಲಿ ಕೂತು ದಂಧೆ ಮಾಡೋರಿಗೆ ರೈತರ ಕಷ್ಟ ಏನ್ ಗೊತ್ತು? ಹಸುಗಳನ್ನ ಸಾಕೋಕೆ ಎಷ್ಟು ಖರ್ಚಾಗತ್ತೆ? ಸ್ವಂತ ಹಣ ಹಾಕಿ ವ್ಯಾಪಾರ ಮಾಡುವಾಗ ಇವ್ರು ಬಂದು ಕಿತ್ಕೊಳ್ಳೋಕೆ ಇವ್ರ ಅಪ್ಪನ ದುಡ್ಡ ಅಂತ ಆಕ್ರೋಶದಿಂದ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಸೊ ಕಾನೂನನ್ನ ಕೈಗೆತ್ಕೊಂಡು ಹಣ ವಸೂಲಿ ಮಾಡೋಕೆ ಮತ್ತು ದರ್ಪ ತೋರಿಸೋಕೆ ಬರುವಂತ ಇವರ ವಿರುದ್ಧ 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ದೂರು ನೀಡೋದಾಗಿ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಾಡೋದಾಗಿ ಚಾಲಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಗೋರಕ್ಷಣೆಯ ಹೆಸರಲ್ಲಿ ಹಳ್ಳಿಗಳಲ್ಲಿ ರೈತರಿಗೆ ಕಿರುಕುಳ ನೀಡುವವರ ಅಸಲಿ ಮುಖವಾಡ ಕಳಚಿ ಬಿದ್ದಿರೋದನ್ನ ಮತ್ತು ನಕಲಿ ಗೋರಕ್ಷಕರು ಸ್ಥಳೀಯರ ಮುಂದೆ ಅಸಹಾಯಕರಾಗಿ ಕ್ಷಮೆ ಕೇಳ್ತಾ ಇರೋದನ್ನ ಕಾಣಬಹುದು. ಯಾರು ಕಳ್ಸ್ಯಾರ? ದುರ್ಗ ಅಲ್ಲ, ಮೊನ್ನೆ ಚಳಿಕೆರೆ ಗಾಡಿ ಹಿಡಿದ್ರಲ್ಲ, ಯಾರ್ದದ? ಚಳಿಕೆರೆ ಎಲ್ಲೈತಿ? ಒಂದು ಹಸುವನ್ನ ಸಾಕೋದು, ಅದಕ್ಕೆ ಪ್ರತಿದಿನ ಮೇವನ್ನ ಒದಗಿಸೋದು ಮತ್ತು ಅದರ ಆರೈಕೆ ಮಾಡೋದು ಎಷ್ಟು ಕಷ್ಟದ ಕೆಲಸ ಅನ್ನೋದು ಕೇವಲ ಮಣ್ಣಿನ ಮಕ್ಕಳಾದ ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಹಸು ಸಾಕಣೆಗೆ ದಿನನಿತ್ಯ ಎಷ್ಟು ಖರ್ಚಾಗತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದವರು ಇಂದು ಬೀದಿಗಿಳಿದು ಗೋರಕ್ಷಣೆಯ ಭಾಷಣವನ್ನ ಬಿಗಿತಿದ್ದಾರೆ. ಕಷ್ಟಪಟ್ಟು ಮೈ ಬಗ್ಸಿ ದುಡಿಯಲಾಗದ ಕೆಲವು ಸೋಮಾರಿಗಳು ಇದನ್ನೊಂದು ಸುಲಭದ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಬಡ ರೈತರು ಆರ್ಥಿಕ ಸಂಕಷ್ಟ ಎದುರಾದಾಗ ಅಥವಾ ಹಸುಗಳು ವಯಸ್ಸಾಗಿ ಹಾಲು ಕೊಡೋದನ್ನು ನಿಲ್ಲಿಸಿದಾಗ ಅವುಗಳನ್ನ ಮಾರಾಟ ಮಾಡೋಕೆ ನಿರ್ಧರಿಸ್ತಾರೆ. ಈ ಜಾನುವಾರುಗಳನ್ನ ಮುಸ್ಲಿಂ ಸಮುದಾಯದ ವ್ಯಾಪಾರಿಗಳು ಹೆಚ್ಚಾಗಿ ಖರೀದಿಸ್ತಾರೆ. ಆದ್ರೆ ಮಧ್ಯಪ್ರವೇಶಿಸುವಂತ ಈ ನಕಲಿ ಗೋರಕ್ಷಕರು ಹಸುಗಳನ್ನ ಬಲವಂತವಾಗಿ ಕಿತ್ಕೊಂಡು ರೈತರನ್ನ ಹಾಗೂ ವ್ಯಾಪಾರಿಗಳನ್ನ ಹೆದರಿಸಿ ಹಣ ವಸೂಲಿ ಮಾಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಗೋರಕ್ಷಣೆಯ ಹೆಸರಲ್ಲಿ ಹಲ್ಲೆ ನಡೆಸೋದು, ಹಣ ಸುಲಿಗೆ ಮಾಡೋದು ಮತ್ತು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಯಾವುದೇ ಧರ್ಮ ಅಥವಾ ಸಮಾಜ ಒಪ್ಪುವಂಥದ್ದಲ್ವೇ ಅಲ್ಲ. ಕೆಲವು ದಿನಗಳ ಹಿಂದೆ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಜಾನುವಾರುಗಳನ್ನು ಖರೀದಿಸೋದಿಲ್ಲ ಅಂತ ಮುಸ್ಲಿಂ ಸಂಘಟನೆಗಳು ಸಾಮೂಹಿಕವಾಗಿ ಬಹಿಷ್ಕಾರ ಹಾಕಿದ್ವು. ಈ ನಿರ್ಧಾರದಿಂದಾಗಿ ಜಾನುವಾರುಗಳನ್ನು ಮಾರಾಟ ಮಾಡಿ ಹಣ ಗಳಿಸಬೇಕಾಗಿದ್ದಂಥ ನೂರಾರು ಬಡ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. ಕರ್ನಾಟಕದಾದ್ಯಂತ ಹೈನುಗಾರರು ಈ ನೀತಿಯ ವಿರುದ್ಧ ಪ್ರತಿಭಟನೆಯನ್ನು ಸಹ ಮಾಡಿದ್ರು. ಇದೇ ಬಿಜೆಪಿ ಸರ್ಕಾರ ಬಂದು ಮುಲಿಗಾಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ರಚಿಸ್ತಾರೆ. ನಮ್ಮ ದನ ಕರುಗಳು ಮಾರ್ಲಿಲ್ಲ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಂತ ದನ ಹೆಂಗೆ ತಗೊಳ್ಳೋದು ಸರ್? ಅದಕ್ಕೋಸ್ಕರ ನಾವು ಡಿಸಿ ಆಫೀಸ್ ಹತ್ರಕ್ಕೆ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ಹೊರಟಿದ್ದೀವಿ. ಇದೇ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುಭಾನ್ ಖಾನ್ ಅವರು ಒಂದು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಗೋಹತ್ಯೆಯನ್ನು ದೇಶದಾದ್ಯಂತ ಸಂಪೂರ್ಣವಾಗಿ ತಡಿಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅನ್ನೋದಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿದ್ರು. ಇದು ಗೋಹತ್ಯೆಯ ಹೆಸರಲ್ಲಿ ನಡೆಯುವಂತ ರಾಜಕೀಯಕ್ಕೆ ಕನ್ನಡಿ ಹಿಡಿಯುವಂತಿದೆ. ಇನ್ನು ನಿಜಕ್ಕೂ ಗೋರಕ್ಷಣೆ ಮಾಡುವವರಿಗೆ ದಮ್ಮು ಅಥವಾ ಯೋಗ್ಯತೆ ಇದ್ರೆ ದೇಶದಿಂದ ಹೊರ ದೇಶಗಳಿಗೆ ಕಾನೂನುಬದ್ಧವಾಗಿ ರಫ್ತಾಗ್ತಾ ಇರುವಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಮಾಂಸವನ್ನು ನಿಲ್ಲಿಸುವಂತೆ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಬೇಕು. ಅದನ್ನು ಬಿಟ್ಟು ಹಳ್ಳಿಗಳ ಬಡ ರೈತರ ಮೇಲೆ ದರ್ಪ ತೋರಿಸೋದು ಇವರ ನಕಲಿ ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತೆ.
ಗೋರಕ್ಷಣೆ ಹೆಸರಲ್ಲಿ ಕಠಿಣ ಕಾನೂನುಗಳನ್ನು ಜಾರಿಗೆ ತರುವ ಸರ್ಕಾರಗಳು ಮತ್ತು ಸಂಘಟನೆಗಳು ಆ ಹಸುಗಳನ್ನು ಮುಂದಿನ ನಿರ್ವಹಣೆಯ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ. ಇದಕ್ಕೆ ಇತ್ತೀಚೆಗೆ ರಾಜಸ್ಥಾನದ ಜೈಸಲ್ಮೇರ್ನ ಕಸ ವಿಲೇವಾರಿ ಕೇಂದ್ರದಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಅಲ್ಲಿ ನೂರಾರು ಹಸುಗಳ ಕಳೆಬರಗಳು ಅನಾಥವಾಗಿ ಬಿದ್ದಿದ್ದ ವಿಡಿಯೋಗಳು ಮತ್ತು ಫೋಟೋಗಳು ವೈರಲ್ ಆಗಿ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಂಥ ಭೀಕರ ಘಟನೆಗಳು ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕೆಲವು ವರ್ಷಗಳ ಹಿಂದೆ ಛತ್ತೀಸ್ಗಢದಲ್ಲೂ ಸಹ ಸರ್ಕಾರಿ ಅನುದಾನಿತ ಗೋಶಾಲೆಯೊಂದರಲ್ಲಿ ನೂರಾರು ಹಸುಗಳು ಮೇವಿಲ್ಲದೆ ಹಸಿವಿನಿಂದ ತರೆಗೆಲೆಯಂತೆ ಉದುರಿ ಸಾಮೂಹಿಕವಾಗಿ ಸಾವನ್ನಪ್ಪಿದ್ವು. ಹಸುಗಳನ್ನ ತಾಯಿಯಂತೆ ಪೂಜಿಸ್ತೇವೆ ಅಂತ ಹೇಳ್ಕೊಳ್ಳುವಂತ ಸರ್ಕಾರಗಳು ಅವುಗಳಿಗೆ ಕನಿಷ್ಠ ಪಕ್ಷ ಹೊಟ್ಟೆಗೆ ಹಿಡಿ ಹುಲ್ಲು ಹಾಕದ ಸ್ಥಿತಿಯಲ್ಲಿವೆ. ಕಾನೂನುಗಳನ್ನ ಕಾಗದದ ಮೇಲೆ ತರೋದು ಸುಲಭ, ಆದರೆ ಕಸದ ತೊಟ್ಟಿಯಲ್ಲಿ ಮತ್ತು ಹಸಿವಿನಿಂದ ಸಾಯೋ ಹಸುಗಳ ವಾಸ್ತವ ನಿರ್ವಹಣೆ ಅತ್ಯಂತ ದಯನೀಯವಾಗಿದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರ ಹಿಡಿದಿರುವಂತಹ ಬಿಜೆಪಿ ಸರ್ಕಾರ ಮೇ 13ಕ್ಕೆ ಹಠಾತ್ ಆದೇಶವೊಂದನ್ನು ಹೊರಡಿಸಿದೆ. 1950ರ ಪಶ್ಚಿಮ ಬಂಗಾಳ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆಯಡಿ ಹಸು ಮತ್ತು ದನಗಳ ಹತ್ಯೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿ ಅತ್ಯಂತ ಕಠಿಣವಾದ ನಿರ್ಬಂಧನೆಗಳನ್ನು ಜಾರಿಗೆ ತಂದಿದೆ. ಕೋಲ್ಕತ್ತಾ ಹೈಕೋರ್ಟ್ನ 2 ನ್ಯಾಯಾಧೀಶರ ಪೀಠ ಈ ಆದೇಶವನ್ನು ಕಾನೂನುಬದ್ಧವಾಗಿ ಎತ್ತಿ ಹಿಡಿದಿದೆ. ಸದರಿ ಆದೇಶ 2018ರ ಆಗಸ್ಟ್ 16ರಂದು ಹೈಕೋರ್ಟ್ ನೀಡಿದ್ದ ತೀರ್ಪಿನ ಅನ್ವಯವೇ ಜಾರಿಯಾಗಿದೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟಗಳು ಒಂದ್ ಕಡೆ ಆದರೆ ತಳಮಟ್ಟದಲ್ಲಿ ರೈತರು ಎದುರಿಸ್ತಾ ಇರುವಂತಹ ಆರ್ಥಿಕ ಬಿಕ್ಕಟ್ಟುಗಳು ಮಾತ್ರ ಹಾಗೇನೆ ಉಳಿದಿದೆ. ಹಸುವನ್ನ ಪ್ರೀತಿಸೋದು ಅಂತಂದ್ರೆ ಅದನ್ನ ಕೇವಲ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಅಥವಾ ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡೋಕೆ ಅಸ್ತ್ರವಾಗಿ ಮಾಡ್ಕೊಳ್ಳೋದಲ್ಲ. ಇಂದು ಗೋರಕ್ಷಕರ ಹೆಸರಲ್ಲಿ ಹಳ್ಳಿಗಳಲ್ಲಿ, ಹೆದ್ದಾರಿಗಳಲ್ಲಿ ದಂಧೆ ನಡೆಸ್ತಾ ಇರೋರ ಮುಖವಾಡಗಳು ಒಂದೊಂದಾಗಿ ಕಳಚಿ ಬೀಳ್ತಾ ಇದೆ. ರೈತರು ಕಷ್ಟಪಟ್ಟು ಸಾಕಿದ ಜಾನುವಾರುಗಳನ್ನು ಸಾಗಿಸುವಾಗ ಅವರನ್ನು ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡುವಂಥ ನಕಲಿ ಗೋರಕ್ಷಕರಿಗೆ ಕಾನೂನಿನ ಅಡಿ ತಕ್ಕ ಶಿಕ್ಷೆ ಆಗಬೇಕು. ಸರ್ಕಾರಗಳು ಕೇವಲ ಭಾವನಾತ್ಮಕವಾಗಿ ಕಾನೂನುಗಳನ್ನು ತರದೆ ಹೈನುಗಾರಿಕೆಯನ್ನು ನಂಬಿ ಬದುಕ್ತಾ ಇರುವಂಥ ಬಡ ರೈತರ ಆರ್ಥಿಕ ಹಿತಾಸಕ್ತಿಯನ್ನು ಕಾಯಬೇಕು. ನಿಜವಾದ ಗೋ ಸಂರಕ್ಷಣೆ ಅಂತಂದ್ರೆ ಹಸುಗಳಿಗೆ ಯೋಗ್ಯವಾದ ಮೇವು, ಆಶ್ರಯ ನೀಡೋದು ಮತ್ತು ರೈತರ ಬದುಕಿಗೆ ಆಸರೆಯಾಗೋದೇ ಹೊರತು ಗೋವಿನ ಹೆಸರಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಕದಡೋದಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.